ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಉಪಚುನಾವಣೆಯ ಕಾವು ಜೋರಾಗಿದೆ. ಕಾಂಗ್ರೆಸ್ನಿಂದ ಎಸ್ ಮಲ್ಲಿಕಾರ್ಜುನ್ ಅವರ ಪುತ್ರ ಸಮರ್ಥ ಮಲ್ಲಿಕಾರ್ಜುನ್ ಮತ್ತು ಬಿಜೆಪಿಯಿಂದ ಶ್ರೀನಿವಾಸ್ ದಾಸ್ ಕರಿಯಪ್ಪ ಸ್ಪರ್ಧೆಗೆ ಇಳಿದಿದ್ದಾರೆ. ಬೆಲ್ಲದಕ್ಕೆ ಇದು ನೇರ ಪೈಪೋಟಿ ಅಂತ ಕಾಣಿಸಿದ್ರು ಕೂಡ ಒಳ ಏಟುಗಳು, ಬಂಡಾಯಗಳು ಯಾವ ರೀತಿ ಯಾವ ಅಭ್ಯರ್ಥಿಗೆ ಏಟು ಕೊಡುತ್ತೆ ಅನ್ನೋದನ್ನ ಹೇಳಕ್ಕಾಗಲ್ಲ. ಆದ್ರೂ ಕೂಡ ಎರಡು ಪಾರ್ಟಿಗಳು ತಮ್ಮದೇ ಆದಂತಹ ವಿಶೇಷವಾದಂತಹ ಪ್ರಯತ್ನವನ್ನ ಹಾಕಿ ಶತಾಯಗತಾಯ ಈ ಬೈ ಎಲೆಕ್ಷನ್ ಅನ್ನ ಗೆಲ್ಲಲೇಬೇಕು ಅಂತ ಸಾಹಸವನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಕಾಂಗ್ರೆಸ್ ನಲ್ಲಿ ಎಸ್ಪೆಷಲಿ ಬಂಡಾಯವನ್ನೆಲ್ಲ ಶಮನ ಮಾಡಿ ತಮ್ಮ ಪುತ್ರನನ್ನ ಕಣಕ್ಕಿಳಿಸಿ ಗೆಲ್ಲಿಸಿಕೊಳ್ಳುವ ಹುಮ್ಮಸ್ಸಿನಲ್ಲಿರುವಂತಹ ಸಚಿವರಾದಂತಹ ಎಸ್ ಮಲ್ಲಿಕಾರ್ಜುನ್ ಅವರ ನಮ್ಮೊಂದಿಗಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಸರ್, ತಮಗೆ ಗ್ಯಾರಂಟಿ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಸರ್, ತಮ್ಮ ಪುತ್ರನನ್ನ ಇವತ್ತು ರಾಜಕೀಯಕ್ಕೆ ಅರಂಗೇಟ್ರ ಮಾಡಿಸ್ತಾ ಇದ್ದೀರಿ. ಇದು ನಿಮ್ಮ ಆಸೆನಾ, ತಮ್ಮ ಅಪ್ಪಾಜಿ ಅವರ ಆಸೆನಾ, ಅಥವಾ ಮಗನ ಆಸೆನಾ? ಇದು ಯಾರ ಆಸೆನೂ ಇಲ್ಲ. ನನ್ ಕೇಳಿದ್ರೆ ನಾನು ಹಿಂದೇನೋ ಇಂಟರ್ವ್ಯೂನಲ್ಲಿ ಹೇಳಿದ್ದೀನಿ, ಅದು ಅವನಿಗೆ ಕೂಡಿ ಬಂದಿದೆ. ಏನು, ಅವನು ಯಾವಾಗ್ಲೂ ವಿದ್ಯಾಭ್ಯಾಸಕ್ಕೆ ಹೊರಗೆ ಹೋಗ್ಬೇಕಾಯ್ತು. ಅವ್ರ ಅಜ್ಜನ ಕಾಲದಿಂದನೂ ಅವ್ರ ಅಜ್ಜ ಜೊತೆ ಕರ್ಕೊಂಡ್ ಅಡ್ಡಾಡಿದ್ರು. ಅಡ್ಡಾಡಿ ಈಗ ಅವನಿಗೆ ಅದು ಅವ್ರ ಅಜ್ಜ ತೀರ್ಕಂಡಿ ಮೇಲೆ ಅವನು ನಿಲ್ತೀನಿ ಅಂತಂದು ನಮ್ಮ ಹೈಕಮಾಂಡ್ ಅವ್ರು ಹೇಳಿದ್ಮೇಲೆ ಈಗ ಅವನು ಕಣದಲ್ಲಿ ಸ್ಪರ್ಧೆ ನಿಂತಿದ್ದಾನೆ. ಅಂದ್ರೆ ಅಜ್ಜಾರ ಜೊತೆ ಎಲ್ಲ ಪೊಲಿಟಿಕ್ಸ್ ಅಲ್ಲಿ ಇನ್ವಾಲ್ವ್ಮೆಂಟ್ ಇತ್ತು ಸರ್? ಇತ್ತು. ಒಂದು ವರ್ಷದಿಂದನೂ ಕೋವಿಡ್ ಇಂದನೂ ಅವ್ರ ಅಜ್ಜನ ಜೊತೆಗೆ ಇನ್ವಾಲ್ವ್ ಆಗಿದ್ದ ವ್ಯವಹಾರದಲ್ಲಿ, ಪಾಲಿಟಿಕ್ಸ್ ಅಲ್ಲಿ. ಮನೆಯಲ್ಲಿ ಈಗ ನಮ್ದು ಪೊಲಿಟಿಕಲ್ ಫ್ಯಾಮಿಲಿನೇ ಆಲ್ಮೋಸ್ಟ್. ಪ್ರತಿಯೊಬ್ರು ಬಂದವ್ರಿಗೆ ಹೋದವ್ರಿಗೆ ಎಲ್ಲರಿಗೂ ಏನೇ ಕೆಲಸ ಕಾರ್ಯಗಳಿದ್ರು ಅಟೆಂಡ್ ಮಾಡೋದು ಅದೆಲ್ಲ ಸ್ವಾಭಾವಿಕ. ಪ್ರತಿಯೊಬ್ಬರಿಗೆ ಜೊತೆಗಿದ್ದು ಅವ್ರಿಗೆ ಸ್ಪಂದಿಸೋ ಒಂದು ಕೆಲಸ ನಮ್ಮ ಮನೆತನದಲ್ಲಿ ಮಾಡ್ಕೊಂತ ಬರ್ತಾ ಇದ್ದೀವಿ. ಅದೇ ನಿಟ್ಟಿನಲ್ಲಿ ಅವ್ರ ಅವ್ವನ ಜೊತೆಗೂ ಸೇರ್ಕೊಂಡಿದ್ದ, ಅವ್ರ ಅಜ್ಜನ ಜೊತೆಗೂ ಇದ್ದ, ಪ್ಲಸ್ ವ್ಯವಹಾರದಲ್ಲಿ ನೋಡ್ಕೊಂತ ಇದ್ದ. ಎಷ್ಟ್ ಜನ ಮಕ್ಕಳ್ರಿ ಸರ್ ನೀವು? ನನಗೆ 3 ಜನ ಮಕ್ಕಳ್ರಿ. ಗಂಡ ಎಷ್ಟು? ಮೊದಲನೇನು ಇವನೇ ಸಮರ್ಥ. ಸಮರ್ಥ. ಎರಡನೇಕಿ ಶ್ರೇಷ್ಠ ಅಂತ. ಅವಳು ಈಗ ಮೆಡಿಸಿನ್ ಮಾಡಿಸಿ MBBS ಮಾಡಿ ಈಗ PG ಮಾಡ್ತಾ ಇದ್ದಾಳ. ಸೆಕೆಂಡ್. ಥರ್ಡ್ ಒನ್ ಅವನು ಹುಡುಗ, ಅವನಿನ್ನು ಈಗ ಈ ವರ್ಷ PUC ಫಸ್ಟ್ ಇಯರ್. ಅವನು ಇದರಲ್ಲಿ ಓದ್ತಾ ಇದ್ದಾನೆ, ಡೆಹ್ರಾಡೂನ್ ಅಲ್ಲಿ, ಡೂನ್ ಸ್ಕೂಲ್ ಅಲ್ಲಿ ಓದ್ತಾ ಇದ್ದಾನೆ. ಇವನು ನನ್ ಕೇಳಿದ್ರೆ ಇವನು ಫಸ್ಟ್ ಸ್ಟ್ಯಾಂಡರ್ಡ್ ಇಂದಾನೆ ಹೊರಗಿದ್ದಾನೆ ಸಮರ್ಥ. ಇವನ್ ಮನೆಯಲ್ಲಿ ಅಷ್ಟಿಲ್ಲ. ಫಸ್ಟ್ ಸ್ಟ್ಯಾಂಡರ್ಡ್ಗೆ ಬೆಂಗಳೂರಲ್ಲಿ ಹಾಕಿದ್ವಿ. 99 ಅಲ್ಲಿ ಇವನು ಹುಟ್ಟಿದ್ದು. ಫಸ್ಟ್ ಇವನು ಇದರಲ್ಲಿದ್ದ, ಯಾವುದು ಸೋಫಿಯಾಸ್ ಅಲ್ಲಿ, ಥರ್ಡ್ ಸ್ಟ್ಯಾಂಡರ್ಡ್ ಮಟ್ಟ. ಆಮೇಲೆ ಥರ್ಡ್ ಸ್ಟ್ಯಾಂಡರ್ಡ್ ಇಂದ ಸೀದಾ ಇದಕ್ಕೆ ಹೋದ, ಯಾವುದು ಕೊಡೆ ಇಂಟರ್ನ್ಯಾಷನಲ್, ಕೊಡೆಕೆನಾಲ್. ಅಲ್ಲಿಗೆ ಹೋದ. ಅಲ್ಲಿ PUC ಮುಗಿಸಿದ. PUC ಆಗಿದ್ಮೇಲೆ ಎಕ್ಸಿಟರ್ ಅಂತ UK ಅಲ್ಲಿ ಅಲ್ಲಿ ಓದಿದ. ಅಲ್ಲಿ ಹೋಗಿ ಅಂಡರ್ ಗ್ರಾಜುಯೇಟ್ ಮುಗಿಸಿದ. ಮುಗಿಸಿ ಕೋವಿಡ್ ಟೈಮಲ್ಲಿ ಬಂದಾದ್ಮೇಲೆ ನಾನು ಅವನಿಗೆ PG ಮಾಡ್ಲಿಕ್ಕೆ ಹೊರದೇಶಕ್ಕೆ ಹೋಗಪ್ಪ ಅಂದೆ. ಒಂದ್ 4-5 ಯೂನಿವರ್ಸಿಟಿ ಚಾಯ್ಸ್ ಕೊಟ್ಟೆ, ಯಾವ್ದ್ರಲ್ಲಾದ್ರೂ ಸೇರ್ಕೆ ಅಂತ. ಅವಾಗ ಆಯ್ತು ಅಂತ ಅವ್ರ ಅಜ್ಜನ್ ಕೇಳಕ್ ಹೋದಾಗ, ಏನು ಬೇಡ ಬಾ ನನ್ ಜೊತೆಗೆ ಅಂತಂದ್ ಇಲ್ಲೇ ಮಿಲ್ಲಿಗೆ, ರೈಸ್ ಮಿಲ್ಲಿಗೆ, ಅಂಗಡಿಗೆ ಕರ್ಕೊಂಡೋಗಿ ಜೊತೆ ಕರ್ಕೊಂಡು ಅಡ್ಡಾಡ್ತಾ ಇದ್ರು. ಹಂಗಾಗಿ ಅವ್ರ ಅಜ್ಜಂದೇ ಫುಡ್ ಸ್ಟೆಪ್ ಅಲ್ಲಿ ಇದ್ದಾನೆ. ಅದು ಹಂಗೆ ನಡ್ಕಂತ ಬಂತು. ಹೋಲಿಕೆನೂ ಹಂಗ ಐತ್ರಿ ಸರ್? ಅವ್ರ ಅಜ್ಜನ್ ಹಂಗೆ ಇರ್ಬೋದು, ಸ್ವಲ್ಪ ಅವ್ರನ್ನ ಹೊತ್ತಾರ ಅನ್ಸುತ್ತೆ. ಇರ್ಬೋದು. ಅಂದ್ರೆ ನಿಮ್ಮ ಈ ಒಂದು ದಕ್ಷಿಣ ಕ್ಷೇತ್ರದಲ್ಲಿ ತಂದೆಯವರ ನಿಧನದ ನಂತರ ತಾವೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ, ನಮ್ ಫ್ಯಾಮಿಲಿ ಒಳಗೆ ಬ್ಯಾಡ್ ನಮಗ್ ಟಿಕೆಟ್ ಅಂತ ಹೇಳಿ. ಅದೇನು ಔಟ್ ಆಫ್ ಫ್ರಸ್ಟ್ರೇಷನ್ ಕೊಟ್ಟಿದ್ದೋ, ಅಥವಾ ಗೊಂದಲಗಳ ಮಧ್ಯೆ ಕೊಟ್ಟಿದ್ದೋ, ಅಥವಾ ಬ್ಯಾಡ್ ಅಂತ ತೀರ್ಮಾನ ಮಾಡಿದ್ರೆ ಹೆಂಗ್? ಅದು ಎದಕ್ ಕೊಟ್ಟಿದ್ರೆ ಆ ಸ್ಟೇಟ್ಮೆಂಟ್? ನಮ್ ಫ್ಯಾಮಿಲಿ ಒಳಗ್ ಬೇಡ ಟಿಕೆಟ್ ಅಂತ. ನಾನು ಬೇಡ ಅಂತ ಯಾವಾಗೂ ಹೇಳಿಲ್ಲ, ಬೇಡ ಅಂತ ನಾನೇನ್ ಹೇಳಿಲ್ಲ. ಫ್ಯಾಮಿಲಿಯಲ್ಲಿ ಕುತ್ಕೊಂಡ್ ಮಾತಾಡಿ, ಕಾಂಗ್ರೆಸ್ ಫ್ಯಾಮಿಲಿ ಇದು, ಬರೀ ನಮ್ ಫ್ಯಾಮಿಲಿ, ಬರೀ ಶಾಮನೂರ್ ಫ್ಯಾಮಿಲಿ ಅಲ್ಲ, ಎಲ್ಲರೂ ಕುತ್ಕೊಂಡ್ ಮಾತಾಡಿ ಒಂದು ಸೂಕ್ತವಾದಂತ ಅಭ್ಯರ್ಥಿಗೆ ಕೊಡ್ಬೇಕು ಅಂತ ನನ್ ಮುಂಚಿನಿಂದನೂ ವಾದ ಇತ್ತು. ಅದ್ರಲ್ಲೇ ನಮ್ಗೆ ನಿಲ್ಲೇಬೇಕು ಬೇಡ ಅಂತಂದ್ ಏನ್ ನಮ್ಮಲ್ಲಿ ಏನ್ ಇದಿಲ್ಲ. ಏನ್ ಬರ್ಕೊಂಡಿರ್ತವ್ರ ನಾವೇನಾರ MLA ಆಗ್ಬೇಕು, ಟಿಕೆಟ್ ಆಗ್ಬೇಕು. ಸ್ವಾಭಾವಿಕವಾಗಿ ಹೈಕಮಾಂಡ್ ಅವರು ಈ 2 ಕ್ಷೇತ್ರಗಳು, ಯಾವುದು ಮೇಟಿ ಅವ್ರದ್ದು ಮತ್ತು ದಕ್ಷಿಣ,
ಎರಡೂ ಕ್ಷೇತ್ರಗಳು ಅವ್ರವ್ರ ಫ್ಯಾಮಿಲಿ ಕೊಡಬೇಕು ಅಂತ ಡಿಸೈಡ್ ಮಾಡಿ ಅವ್ರ ಫ್ಯಾಮಿಲಿ ಪರ್ಸನ್ಸ್ಗೆ ಕೊಟ್ಟಿದ್ದಾರೆ. ಸರ್ ನಿಮ್ಮ ರಾಜಕೀಯ ಏನು ಹೊಸ್ತಲ್ರಿ ಸರ್, ರಾಜಕೀಯದಲ್ಲಿ ನೀವು ಬಹಳ ನೋಡಿದಿರಿ. ಯಾಕೆ ಅಂತಂದ್ರೆ ನೀವು ಹೊಸ ಮೆಂಬರ್ ಅಲ್ಲ ಅಥವಾ ಸಮರ್ಥ ಹೊಸ ಮೆಂಬರ್ ಅಲ್ಲ, ನಿಮ್ದು ಇದು 3ನೇ ತಲೆಮಾರು ಹೌದಿಲ್ರಿ ಸರ್ ರಾಜಕೀಯದಲ್ಲಿ. ಯಾವಾಗ ಪರಿವಾರವಾದ ಅಂತ ಬರುತ್ತೆ ಸರ್, ಅಲ್ಲಿ ಒಂದ್ ಸ್ವಲ್ಪ ಒಂದು ರೆಸಿಸ್ಟೆನ್ಸ್ ಇರುತ್ತೆ, ಒಂದ್ ರೀತಿ ಗೊಂದಲ ಇರುತ್ತೆ. ಇದೆಲ್ಲ ನಿಮ್ಗೆ ಮೊದಲೇ ಗೊತ್ತಿತ್ತಲ್ರಿ ಸರ್? ಅಂದ್ರೆ ಈ ರೀತಿಯಾದಂತಹ ಒಂದು ನಿಮ್ಗೆ ಅಡೆ ತಡೆ ಅಥವಾ ವಿರೋಧಗಳು ಇದೆಲ್ಲ ಸೃಷ್ಟಿ ಆಗುತ್ತೆ ಅನ್ನೋದು ತಮ್ಗೆ ಗೊತ್ತಿತ್ತಲ್ರಿ ಸರ್? ಸೃಷ್ಟಿ ಇದು ಸ್ವಾಭಾವಿಕ ರೀ ರಾಜಕೀಯದಲ್ಲಿ. ಎಲ್ಲರಿಗೂ ನಿಲ್ಬೇಕು, ಎಲ್ಲರೂ ಚುನಾವಣೆ ಸ್ಪರ್ಧಿಸ್ಬೇಕು ಅನ್ನೋ ಸ್ವಾಭಾವಿಕ. ಇದರಲ್ಲಿ ಕುಂತು ಮಾತಾಡಿದ್ರೆ ಏನು ತೊಂದರೆ ಇರ್ತಿದ್ದಿಲ್ಲ. ಕುಂತು ಮಾತಾಡ್ಲಿಲ್ದ ನನ್ನ ಕಡೆಯಿಂದನೂ ಸ್ವಲ್ಪ ತೊಂದರೆ ಆಗಿರ್ಬೋದು, ಅವ್ರ ಕಡೆಯಿಂದನೂ ಸ್ವಲ್ಪ ತೊಂದರೆ ಆಗಿರ್ಬೋದು. ಅವ್ರಂದ್ರೆ ಯಾರು ಸರ್? ಅಲ್ಲ, ಬೇರೆ ಏನ್ ಆಸ್ಪಿರೆಂಟ್ಸ್ ಇದ್ರು ಅವರು ಕುಂತು ಮಾತಾಡಿದ್ರೆ ಏನ್ ತೊಂದರೆ ಆಗ್ತಿರ್ಲಿಲ್ಲ. ಅವ್ರೇನ್ ಬೇರೆಯವ್ರು ಇಲ್ರಿ ಸರ್? ಈಗ ಉದಾಹರಣೆ ಸಾದಿಕ್ ಪೈಲ್ವಾನ್ ನಿಮ್ ಜೊತೆ ಇದ್ದವರು, ಸಾಧಿಕ್ದೇನಿಲ್ಲ. ಸಾದಿಕ್ದೇನು ಇಲ್ಲ. ಈಗ ಜಬ್ಬರು MLC ಇದ್ರು, ಕುಂತು ಮಾತಾಡಿದ್ರೆ ಬಗೆಹರಿದು ಹೋಗೋದು. ಕುಂತು ಮಾತಾಡ್ಲಿಲ್ಲ, ನಾನು ಮಾತಾಡ್ಲಿಲ್ಲ, ಅವರು ಮಾತಾಡ್ಲಿಲ್ಲ, ಅಲ್ಲಿಗೆ ನಿಂತ್ಕೊಂಡು